ಕಾಶಿ ವಿಶ್ವನಾಥ ದೇವಾಲಯ ಕಾಶಿ ವಿಶ್ವನಾಥ ದೇವಾಲಯ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪವಿತ್ರವಾದ ಸ್ಥಳ ಅಂತ ನಾವು ನಂಬಿದ್ದೀವಿ. ಶಿವ ಮತ್ತು ನಾರಾಯಣ ನೆಲೆಸಿರುವ ಸ್ಥಳವೇ ಈ ಕಾಶಿ ವಿಶ್ವನಾಥ ದೇವಾಲಯ. ಈಗ ಲಕ್ಷ್ಮೀ ದೇವಿಯ ವಾಹನ ಗೂಬೆ ಕಾಶಿ ವಿಶ್ವನಾಥ ದೇವಾಲಯದ ಶಿಖರದ ಮೇಲೆ ಕುಳಿತಿರುವುದು ಕಂಡುಬಂದಿದೆ. ಪೌರಾಣಿಕ ಗ್ರಂಥಗಳಲ್ಲಿ ಬಿಳಿ ಗೂಬೆ ಲಕ್ಷ್ಮೀ ದೇವಿಯ ವಾಹನ ಅಂತ ಪರಿಗಣಿಸಲಾಗಿದೆ. ಆಗಸ್ಟ್ 20ರಂದು ಸಂಜೆ ಶಯನ ಆರತಿಯ ನಂತರ ದೇವಾಲಯದ ಶಿಖರದ ಮೇಲೆ ಇದನ್ನ ನೋಡಲಾಗಿದೆ ಅಂತ ಶ್ರೀ ಕಾಶಿ ವಿಶ್ವನಾಥ ದೇವಾಲಯದ ಟ್ರಸ್ಟ್ನ ಮುಖ್ಯ ಕಾರ್ಯದರ್ಶಿಯೊಬ್ಬರು ಹೇಳಿದ್ದಾರೆ. ಇದರ ಜೊತೆಗೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದ ಹಾಗೆ ಕಲಿಯುಗದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಈ ಘಟನೆಯನ್ನ ಜ್ಯೋತಿಷ್ಯ ದೃಷ್ಟಿಕೋನದಿಂದ ಕೂಡ ನೋಡಿ ಇದು ಶುಭ ಶಕುನ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಕೆಲವೊಂದಿಷ್ಟು ಧರ್ಮ ಗ್ರಂಥಗಳಲ್ಲಿ ಗೂಬೆ ಲಕ್ಷ್ಮಿಯ ವಾಹನವಾಗಿದ್ರೂ ಕೂಡ ಇದು ದುರದೃಷ್ಟದ ಸಂಕೇತವೂ ಕೂಡ ಅಂತ ಹೇಳಲಾಗ್ತಾ ಇದೆ. ಗೂಬೆಯನ್ನ ಯಾರು ಅದೃಷ್ಟ ಅಂತ ನಂಬ್ತಾರೋ ಅವರಿಗೆ ಕೇಡುಗಾಲ ಶುರುವಾದಂತೆ. ಆದ್ರೆ ಈಗ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಈ ಗೂಬೆ ಕಂಡು ಬಂದಿರೋದ್ರಿಂದ ದೇಶಕ್ಕೆ ಒಳಿತು ಆಗೋದಿಲ್ಲ, ಕೆಡುಕಿನ ಸಂಕೇತ ಅಂತ ಕೆಲವೊಂದಿಷ್ಟು ಜನ ಹೇಳ್ತಿದ್ದಾರೆ. ಹಾಗಾದ್ರೆ ಕಾಶಿ ವಿಶ್ವನಾಥ ದೇಗುಲದಲ್ಲಿ ಆದಂತಹ ಈ ಘಟನೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ಹಿಂದೂ ಸನಾತನ ಧರ್ಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಗೂಬೆಗೆ ಎಷ್ಟು ಮಹತ್ವ ಇದೆ ಅನ್ನೋದನ್ನ ತಿಳಿದುಕೊಳ್ಳಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಇಂತಹ ಅನೇಕ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಪಂಚಾಂಗದ ಪ್ರಕಾರ ಆಗಸ್ಟ್ 20ರಂದು ಅಂದ್ರೆ ಬುಧವಾರ ತ್ರಯೋದಶಿ ನಂತರ ಚತುರ್ದಶಿ ತಿಥಿಯ ಕಾಕತಾಳೀಯವೆಂಬಂತೆ ಶಿವನಿಗೆ ಸುಪ್ರಿಯವಾದಂತಹ ದಿನ. ಅಂತಹ ಪರಿಸ್ಥಿತಿಯಲ್ಲಿ ಅಥವಾ ಆ ದಿನದಂದೇ ಮಾತಾ ಲಕ್ಷ್ಮಿ ಬಿಳಿ ಗೂಬೆಯ ಮೇಲೆ ಸವಾರಿ ಮಾಡಿ ಶಿವನ ನಿವಾಸಕ್ಕೆ ಬಂದಿರೋದು ತುಂಬಾ ಶುಭ ಮತ್ತು ಅದೃಷ್ಟದ ಕಡೆ ಸೂಚನೆ ಅಂತ ಹೇಳಲಾಗ್ತಾಗಿದೆ. ಧರ್ಮ ಗ್ರಂಥಗಳ ಪ್ರಕಾರ ಒಬ್ಬ ವ್ಯಕ್ತಿಯು ಬಿಳಿ ಗೂಬೆಯನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಅಂತ ಸೂಚನೆಯಾಗಿರತ್ತೆ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಏನಾದ್ರೂ ಸರಿಯಾಗಿ ನಡೆಯದಿದ್ರೆ ಅವನು ಬಿಳಿ ಗೂಬೆಯನ್ನ ನೋಡಿದ್ರೆ ಇದು ಸಕಾರಾತ್ಮಕತೆಯ ಕಡೆಯ ಸೂಚನೆ ಅಂತ ಹೇಳಲಾಗತ್ತೆ. ಶಾಸ್ತ್ರಗಳ ಪ್ರಕಾರ ಬಿಳಿ ಗೂಬೆಯ ನೋಟವು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಸಂತೋಷವಾಗಿದ್ದಾರೆ ಮತ್ತು ಅವರು ನಿಮ್ಮೊಂದಿಗೆ ಇದ್ದಾರೆ ಅಂತ ಸೂಚನೆ ನೀಡಲಾಗುತ್ತೆ. ಇನ್ನು ಲಕ್ಷ್ಮೀ ದೇವಿಯ ವಾಹನವಾಗಿರೋ ಗೂಬೆಯನ್ನ ನೋಡುವುದು ಆರ್ಥಿಕ ಲಾಭದ ಸಂಕೇತ ಅಂತ ಪರಿಗಣಿಸಲಾಗಿದೆ. ಬಿಳಿ ಗೂಬೆಯು ಪೂರ್ವಜರ ಆಸ್ತಿಯ ಲಾಭ ಅಥವಾ ಎಲ್ಲೋ ಸಿಲುಕಿಕೊಂಡಿರುವಂತಹ ಹಣವನ್ನ ಹಿಂದಿರುಗಿಸುವಂತಹ ಸಂಪತ್ತಿನ ಹಠಾತ್ ಲಾಭವನ್ನ ಸೂಚಿಸುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಉದ್ಯೋಗಿಗಳಿಗೂ ಕೂಡ ಇದೊಂದು ಶುಭ ಸಂಕೇತವಾಗಿದೆ. ಆದ್ರೀಗ ಇದೇ ಲಕ್ಕಿ ಗೂಬೆ ಕಾಶಿ ವಿಶ್ವನಾಥನ ದೇಗುಲದ ಮೇಲೆ ಕೂತ್ಕೊಂಡಿರೋದು ಈಗ ಆಘಾತಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಗೂಬೆ ಮನುಷ್ಯರು ನೋಡಿದ್ರೆ ಅದು ಶುಭ ಶಕುನ, ದೇಗುಲದಲ್ಲಿ ನೋಡಿದ್ರೆ ಅದು ಅಪಶಕುನ ಅಂತ ಹೇಳಲಾಗ್ತಾಗಿದೆ. ಕಳೆದ ಬಾರಿ ಗರುಡವೊಂದು ಪುರಿ ಜಗನ್ನಾಥ ದೇವಾಲಯದ ಮೇಲೆ ಬಂದು ಕೂತ್ಕೊಂಡಿತ್ತು. ಪುರಿ ಜಗನ್ನಾಥ ದೇವಾಲಯದ ಮೇಲೆ ಒಂದು ಪಕ್ಷಿ ಕೂತ್ಕೊಂಡಿತ್ತು. ಆ ಪಕ್ಷಿ ಯಾವಾಗ ಪುರಿ ಜಗನ್ನಾಥ ದೇವಾಲಯದ ಗೋಪುರದ ಮೇಲೆ ಕೂತ್ಕೊಳ್ಳುತ್ತೋ ಅಂದಿನಿಂದ ಕೇಡುಗಾಲ ಶುರುವಾಗತ್ತೆ ಅಂತ ಅಂದಿನ ಅಚ್ಯುತಾನಂದ ದಾಸ್ ಅನ್ನುವಂತಹ ಮಹಾಕಾಲಜ್ಞಾನಿ ಭವಿಷ್ಯವಾಣಿಯಲ್ಲಿ ಬರೆದಿಟ್ಟಿದ್ರು. ಆ ಭವಿಷ್ಯವಾಣಿ ನಿಜವಾಗ್ತಾ ಇದ್ದ ಹಾಗೆ ಪುರಿ ಜಗನ್ನಾಥದಿಂದ ಕಲಿಯುಗದ ಆರಂಭ ಶುರುವಾಗಿದೆ ಅಂತ ಕೆಲವೊಂದಿಷ್ಟು ಶಾಸ್ತ್ರಜ್ಞರು ಹೇಳ್ತಾರೆ. ಈಗ ಕಾಶಿ ವಿಶ್ವನಾಥ ದೇಗುಲದ ಮೇಲೆ ಬಿಳಿ ಗೂಬೆ ಕೂತ್ಕೊಂಡಿರೋದು ಇದು ಎರಡನೇ ಅಪಶಕುನ ಆಗಿರಬಹುದು ಅಂತ ಕೆಲವೊಂದಿಷ್ಟು ಜನರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅದೇನೇ ಆಗಲಿ ಕಲಿಯುಗ ಹೇಗೆ ಅಂತ್ಯವಾಗತ್ತೆ, ಕಲಿಯುಗ ಅಂತ್ಯಕ್ಕೂ ಮುನ್ನ ಯಾವೆಲ್ಲ ಪಾಪಕರ್ಮಗಳು ನಡೆಯುತ್ತೆ, ಅನ್ಯಾಯ ಹೇಗೆ ತಾಂಡವವಾಡತ್ತೆ, ಮೋಸ ಹೇಗೆ ಮಾರ್ದನಿಸುತ್ತೆ ಅನ್ನೋದರ ಬಗೆಗಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿವೆ. ಅವೆಲ್ಲವುಗಳನ್ನು ನೋಡಿ. ಜೊತೆಗೆ ಈ ಕಲಿಯುಗದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಲಿಯುಗ ಬೇಗ ಅಂತ್ಯವಾಗಬೇಕಾ? ಸತ್ಯಯುಗ ಯಾವಾಗ ಆರಂಭವಾಗತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಸತ್ಯಯುಗ ಆರಂಭ 2030ರಿಂದ ಶುರುವಾಗಲಿದೆ ಅನ್ನುವಂತಹ ಭವಿಷ್ಯವಾಣಿಯನ್ನ ಭವಿಷ್ಯಮಾಲಿಕ ಅನ್ನುವಂತಹ ಪುಸ್ತಕದಲ್ಲಿ ಬರೆದಿಡಲಾಗಿದೆ. ಈಗ ಭವಿಷ್ಯಮಾಲಿಕ ಪುಸ್ತಕದ ಪ್ರಕಾರ ಸತ್ಯಯುಗ 2030ರಿಂದ ಶುರುವಾಗತ್ತೆ. ಕಲಿಯುಗ ಅಂತ್ಯದ ಆರಂಭ ಅತಿರೇಕಕ್ಕೆ ಯಾವಾಗ ಹೋಗತ್ತಂತಂದ್ರೆ 2025 ಸೆಪ್ಟೆಂಬರ್ ತಿಂಗಳಲ್ಲಿ ಅಂದ್ರೆ ಮುಂದಿನ ತಿಂಗಳಿನಿಂದ ಭಾರೀ ಪ್ರಮಾಣದಲ್ಲಿ ಅಪಶಕುನಗಳು ನಡೆಯಲಿವೆ, ಅಹಿತಕರ ಘಟನೆಗಳು ನಡೆಯಲಿವೆ, ಜೊತೆಗೆ ಘನಘೋರ ದುರಂತಗಳು ಸಂಭವಿಸಲಿವೆ, ಪ್ರಕೃತಿ ವಿಕೋಪಗಳು ದುಪ್ಪಟ್ಟಾಗಲಿದೆ,
ಭೂಕಂಪ ತಾಂಡವವಾಡಲಿದೆ, ಸುನಾಮಿ ಮತ್ತೆ ಎದ್ದೇಳು ಬರಲಿದೆ. ಹೀಗಾಗಿ ಇವೆಲ್ಲವೂ ಕೂಡ ಮುನ್ಸೂಚನೆ, ಅಂದ್ರೆ ಕಲಿಯುಗದ ಮುನ್ಸೂಚನೆಯಂತ ಕೆಲವೊಂದಿಷ್ಟು ಭವಿಷ್ಯಕಾರರು ಕೆಲವೊಂದಿಷ್ಟು ಕಾಲಜ್ಞಾನಿಗಳು ಹೇಳ್ತಾಗಿದ್ದಾರೆ. ಬರೀ ಕಾಲಜ್ಞಾನಿಗಳು ಅಂತಂದ್ರೆ ಭಾರತೀಯ ಕಾಲಜ್ಞಾನಿಗಳು, ಜ್ಯೋತಿಷಾಸ್ತ್ರಜ್ಞರು, ಜೊತೆಗೆ ಕೆಲವೊಂದಿಷ್ಟು ಪುರಾಣಗಳು, ಬರೀ ಭಾರತೀಯ ಪುರಾಣಗಳು ಹೇಳ್ತಾ ಇಲ್ಲ, ಪಾಶ್ಚಿಮಾತ್ಯ ರಾಷ್ಟ್ರದವರು ನಂಬುವಂತಹ ಕೆಲವೊಂದಿಷ್ಟು ಭವಿಷ್ಯಕಾರರು, ಅದರಲ್ಲಿ ನಾಸ್ಟ್ರಾಡಾಮಸ್, ಬಾಬಾ ವಾಂಗ, ಹೀಗೆ ಕೆಲವೊಂದಿಷ್ಟು ಭವಿಷ್ಯಕಾರರು ಭವಿಷ್ಯವಾಣಿಗಳನ್ನ ನುಡಿತಾಗಿದ್ದಾರೆ. ಅದೇನಾಗತ್ತೋ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಕೆಲವೊಂದಿಷ್ಟು ಭವಿಷ್ಯವಾಣಿಯ ಪ್ರಕಾರ, ಕೆಲವೊಂದಿಷ್ಟು ಭವಿಷ್ಯಕಾರರ ಪ್ರಕಾರ ಇನ್ನೇನು ಕೆಲವು ದಿನಗಳಲ್ಲಿ 3ನೇ ಮಹಾಯುದ್ಧ ನಡೆಯಲಿದೆ. 3ನೇ ಮಹಾಯುದ್ಧದ ಮುಂದಾಳತ್ವವನ್ನ ಭಾರತವೇ ವಹಿಸಿಕೊಳ್ಳಲಿದೆ. ಭಾರತದ ಮೇಲೆ 13 ಇಸ್ಲಾಂ ರಾಷ್ಟ್ರಗಳು ಚೀನಾದೊಂದಿಗೆ ದಂಡೆತ್ತಿ ಬರುತ್ತವೆ. 3ನೇ ಮಹಾಯುದ್ಧದ ಸಾರಥ್ಯವನ್ನ ಭಾರತವೇ ನಡೆಸ್ಕೊಳ್ಳುತ್ತೆ. ಅಂದ್ರೆ ಒಬ್ಬ ಯೋಗಿ ನಡೆಸ್ಕೊಳ್ತಾನೆ, ಮುಂದಾಳತ್ವವನ್ನ ವಹಿಸ್ಕೊಳ್ತಾನೆ. ಆ ಯೋಗಿ ಅಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಮಹಾಯುದ್ಧದ ಮುಂದಾಳತ್ವವನ್ನ ವಹಿಸ್ಕೊಳ್ತಾರೆ. 3ನೇ ಮಹಾಯುದ್ಧದ ಮುಂದಾಳತ್ವವನ್ನ ವಹಿಸಿಕೊಂಡ ನಂತರ ಒಬ್ಬ ಯೋಗಿ, ಅವರಿಗೆ ಮದುವೆಯಾಗಿರಲ್ಲ, ಆ ಜನ್ಮ ಬ್ರಹ್ಮಚಾರಿಯಾಗಿರ್ತಾರೆ, ಅವರೇ ಮುಂದಿನ ಪ್ರಧಾನಿಯಾಗ್ತಾರೆ ಎನ್ನುವಂತಹ ಭವಿಷ್ಯವಾಣಿಯನ್ನ ಭವಿಷ್ಯಮಾಲಿಕ ಪುಸ್ತಕದಲ್ಲಿ ಬರೆದಿಡಲಾಗಿದೆಯಂತೆ. ಅದರಂತೆ ಭವಿಷ್ಯಮಾಲಿಕ ಪುಸ್ತಕದಲ್ಲಿ ಏನ್ ಮುನ್ಸೂಚನೆ ಕೊಟ್ಟಿದಾರಲ್ಲ, ಹಾಗಾದ್ರೆ ಮುಂದಿನ ಮಹಾಯುದ್ಧ ಅಂದ್ರೆ 3ನೇ ಮಹಾಯುದ್ಧವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ರಣಕಹಳಿಯನ್ನ ಊದುತ್ತಾರಾ? ಜೊತೆಗೆ ಭಾರತದ ಮುಂದಿನ ಪ್ರಧಾನಿ ಯೋಗಿ ಆದಿತ್ಯನಾಥ್ ಅವರು ಆಗ್ತಾರಾ? ಕಾದ್ ನೋಡಬೇಕಾಗಿದೆ. ಅದೇನೇ ಆಗಲಿ, ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಮಹಾಯುದ್ಧವನ್ನ, ಇಡೀ ವಿಶ್ವವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡ್ಲಿ, ಮುಂದಿನ ಪ್ರಧಾನಿ ಯೋಗಿ ಆದಿತ್ಯನಾಥ್ ಅವರು ಆಗ್ಲಿ ಅನ್ನೋದೇ ಕೆಲವೊಂದಿಷ್ಟು ಹಿಂದೂ ಅಭಿಮಾನಿಗಳ ಆಶಯವಾಗಿದೆ. ಆದಷ್ಟು ಬೇಗ ಈ ಒಂದು ಆಸೆ ಬೇಗ ಈಡೇರಲಿ ಅನ್ನೋದೇ ಸನಾತನ ಧರ್ಮೀಯವರ ಆಶಯವಾಗಿದೆ. ನಿಮಗೇನನ್ಸುತ್ತೆ? ಮುಂದಿನ ಪ್ರಧಾನಿ ಯೋಗಿ ಆದಿತ್ಯನಾಥ್ ಅವರು ಆಗ್ಬೇಕಾ ಇಲ್ವಾ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಡಿಜಿಟಲ್ ನ್ಯೂಸ್ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸನಾತನ.